ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆಫ್ಟರ್ ಲಾಂಗ್ ಟೈಮ್. ಎಸ್ ಇವತ್ತು ಯೂಟ್ಯೂಬ್ ಚಾನಲ್ ಮಾಡೋಣ ಅಂದ್ಬಿಟ್ಟು ವಿಡಿಯೋ ಮಾಡೋಣ ಅಂದ್ಬಿಟ್ಟು ಹೊರಗಡೆ ಹೋಗ್ತಿದ್ದು. ಸೊ ವಿಡಿಯೋ ಮಾಡ್ಕೋತಿದ್ದೀನಿ. ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂತ ನೀವು ನೋಡಬೇಕು ಅಂದರೆ ಈ ವಿಡಿಯೋನ ಸ್ಕಿಪ್ ಮಾಡ್ದಂಗೆ ಫುಲ್ ವಿಡಿಯೋ ನೋಡಿ ನಿಮಗೆ ಗೊತ್ತಾಗುತ್ತೆ. ಆಫ್ಟರ್ ಲಾಂಗ್ ಟೈಮ್ ವಿಡಿಯೋ ಮಾಡ್ತಾ ಇದ್ದೀನಿ. ನೋಡಿ ಎಲ್ಲಿ ಹೋಗ್ತಾ ಇದ್ದೀನಿ ಅಂತ. ನಾನು ನಮ್ಮ ಯಜಮಾನ್ರು ಹೋಗ್ತಾ ಇದ್ದೀವಿ. ಸಂಡೇ ಇವತ್ತು. ಸೊ ಎಲ್ಲಿಗಾದ್ರೂ ಹೋಗೋಣ ಅಂದ್ಬಿಟ್ಟು ಬೇಗ ತಗೊಂಡು ಹೋಗ್ತಾ ಇದ್ದೀನಿ. ಬನ್ನಿ ಹೋಗೋಣ, ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ. ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂತ ಸ್ಕಿಪ್ ಮಾಡಿದಾಗೆ ಫುಲ್ ವಿಡಿಯೋ ನೋಡಿ. ಎಸ್ ನಾ ಫೈನಲಿ ಹೊರಟು. ಕಾರಲ್ಲಿ ಹೋಗಲಿಲ್ಲ, ಶೆಕೆ ಇರುತ್ತೆ ಬೇಡ ಅಂತ ಹೇಳಿಬಿಟ್ಟು ಗಾಡಿಲೇ ಹೊರಟು. ಮತ್ತು ಅಲ್ಲಿ ಪಾರ್ಕಿಂಗು ಹಿಂಸೆ ಇರುತ್ತೆ. ಈಗ ನಾವು ಕಾರ್ ತೊಗೊಂಡೋದ್ರೆ ಪಾರ್ಕಿಂಗ್ ಮಾಡೋಕ್ಕೆ ಹಿಂಸೆ ಆಗುತ್ತೆ. ಗಾಡಿ ಆದರೆ ಎಲ್ಲರೂ ಹಾಕ್ಬಿಟ್ಟು ಬೈ ವಾಕ್ ಹೋಗ್ಬೋದು ಅಂತ ಹೇಳಿ ನಾವು ನಾಗರಬಾವಿ ಮೇಲೆ ಹೋಗ್ತಾ ಇದ್ದೀವಿ. ಬಸವನಗುಡಿಗೆ ಹಾಗೆ ಹೋಗಬೇಕಲ್ಲ. ಸೊ ಹೋಗ್ತಾ ಇದ್ದೀವಿ, ನೋಡ್ತಾ ಇರ್ಬೋದು. ನಮ್ಮ ಯಜಮಾನ್ರು ಹೇಳ್ತಾಯಿದ್ರು ಗ್ಲಾಸ್ ಹಾಕ್ಕೊಂಡ್ರೆ ಚೆನ್ನಾಗಿ ಕಾಣಿಸ್ತೀನಿ ಅಂತ. ಅದಕ್ಕೆ ನಾನು ಹೇಳಿದೆ ಸರಿ ಆಯಿತು ಹಾಕೋ ಅಂತ. ಹೆಲ್ಮೆಟ್ ಅಂದರೆ ಯಾರು ಪೊಲೀಸ್ ಇದ್ದಾಗ ಮಾತ್ರ ನಾವು ಹೆಲ್ಮೆಟ್ ಹಾಕೋದು, ಅಲ್ಲದ್ರೆ ಇಲ್ಲ. ಈ ಕುರಿಗಳ್ದು ಯಾಕೆ ವೀಡಿಯೋ ಮಾಡಿದೆ ಅಂದರೆ ನಾವು ಲೊಕೇಶನ್ ಹಾಕ್ತಿದ್ದೆವು. ಲೊಕೇಶನ್ ಹಾಕ್ಬೇಕಾದ್ರೆ ಅಲ್ಲಿ ಕುರಿಗಳ್ದು ಈ ಸಂತೆ ಸಮಥಿಂಗ್ ಏನೋ ಹೇಳ್ತಾರೆ. ಸೊ ಅದನ್ನು ಕ್ಯಾಪ್ಚರ್ ಮಾಡಿದ್ದೀನಿ. ಇವಾಗ ನೋಡಿ ಆಲ್ಮೋಸ್ಟ್ ನಾವು ಬಂದು ಮ್ಯಾಂಗೋ ಮೇಳಕ್ಕೆ ಬಂದು ತುಂಬಾ ರಶ್ ಇತ್ತು. ಅಂದರೆ ಸಂಡೇ ಬೇರೆ ಅಲ್ವಾ. ಸೊ ಗಾಡಿ ಪಾರ್ಕಿಂಗ್ ಮಾಡೋಕ್ಕೆ ಜಾಗ ಸಿಕ್ತು. ಪಾರ್ಕಿಂಗ್ ಮಾಡಿಬಿಟ್ಟು ಇವಾಗ ನಾವು ಒಳಗಡೆ ಎಂಟ್ರಿ ಆಗ್ತಿದ್ದಂಗೆ ರೈಸ್ ಕೌಂಟರ್ ಸಿಕ್ತು. ನಾವು ರೈಸ್ ಕೌಂಟ್ರಲ್ಲಿ ಏನೂ ತೊಗೊಳ್ಳಿಲ್ಲ, ನೋಡ್ಕೊಂಬರೋಣ ಫಸ್ಟು ಅಂತ ಫುಲ್ ರೌಂಡ್ ಆಗ್ತು. ನಾವು ನೋಡ್ತಾಯಿದ್ದು ಏನು ಸ್ಪೈಸಿಯಾಗಿ ಸಿಗುತ್ತೆ ಅಂತ. ಆಲ್ಮೋಸ್ಟ್ ನಮಗೆ ಸ್ವೀಟ್ ಅಷ್ಟು ಇಷ್ಟ ಆಗೋಲ್ಲ. ಸ್ಪೈಸಿಯಸ್ ಏನೇನು ಸಿಗುತ್ತೆ ಅಂತ ನೋಡ್ದು ರೈಸ್ ಕೌಂಟ್ರಿಗೆ ಬಂದಾದಮೇಲೆ ಅಲ್ಲಿ ಚಿತ್ರಾನ್ನ ತೊಗೊಳ್ಳೋಣ, ಮ್ಯಾಂಗೋ ರೈಸ್ ತೊಗೊಳ್ಳೋಣ ಅಂತ ಅಂದ್ಕೊಂಡು, ಬೇಡ ನಾನು ಮನೆಯಲ್ಲೇ ಮಾಡ್ತೀನಿ, ಸ್ವಲ್ಪ ಡಿಫ್ರೆಂಟಾಗಿ ಟ್ರೈ ಮಾಡೋಣ ಅಂತ ಟ್ರೈ ಮಾಡಿದೆ. ಸೊ ನಾನು ಮ್ಯಾಂಗೋ ಲಸ್ಸಿ ತೊಗೊಳ್ಳೋಣ ಅಂತ ಕ್ಯೂವಲ್ಲಿ ನಿಂತಿದ್ರೆ ನಮ್ಮ ಯಜಮಾನ್ರು ಹೋಗಿ ದಹಿ ಪೂರಿ ತೊಗೊಂಬಂದು ತಿಂತಾಯಿದ್ರು. ನಾನು ಬನ್ನಿ ಇಲ್ಲಿ ಅಂತ ಕರೆದೆ. ಅವರು ಕಬಾಬು, ಅದು ಅಳಸ್ಲೇನ್ ಕಬಾಬ್ ಅಂತಾರೆ, ಅದನ್ನು ತೊಗೊಂಡು ತೋರಿಸ್ತಾಯಿದ್ರು ನೋಡು ಅಂತ. ನಾನು ಕುಡಿಲಿ ಅಂದ್ಬಿಟ್ಟು ನಾನು ಇಸ್ಕೊಂಡು ತಿಂದೆ. ಅದಾದಮೇಲೆ ಮ್ಯಾಂಗೋ ಲಸ್ಸಿ ತೊಗೊಂಡು ಕಬಾಬ್ ತೊಗೊಂಡು ತಿಂತಾಯಿದ್ದೆ. ನೆಕ್ಸ್ಟ್ ಇದಿತ್ತು ಅಳಸ್ಲೇನ್ದಿದು ಕಬಾಬ್. ಬನ್ನಿ ಮ್ಯಾಮ್, ಮುಂದೆ ಬನ್ನಿ. ಇದಕ್ಕೆ ಬರೀ ಖಾರ ಪುಡಿ ಅಷ್ಟೇ ತಾನೆ? ಒಂದು ಕಟ್ಟಿದ್ದೀರಲ್ಲ ಸಾಕು. ಟೋಟಲ್ 4 ಅಲ್ವಣ್ಣ? ಹಾಂ, ಇನ್ನೊಂದಕ್ಕೆ ಹಾಕಿಲ್ಲ ನೋಡಿ, ಅದೆಲ್ಲ ಅಷ್ಟೇ. ಇದಕ್ಕೆ ಈರುಳ್ಳಿ ಬೇಡ, 4 ಇದಕ್ಕೆ ತಾನೆ? ತೊಳಿ ಬ್ರೋ, ಒಂದು ಕೊಡ್ತೀನಿ ತೊಳಿ ಬ್ರೋ. ಟೇಸ್ಟ್ ಮಾಡ್ತೀವಿ. ಚಿನಿ ಮ್ಯಾಂಗೋ ಫ್ಲೇವರು. ಮ್ಯಾಂಗೋ ಬರೋದು ತಿನ್ನು. ಚೆನ್ನಾಗಾ? ಉಳ್ಕಲ್ಲ, ಇನ್ನೊಂಚೂರು ಜಾಸ್ತಿ ಆಗಿ ತಿನ್ನು. Corporation Limited, thank you so much. Thank you. ತಿನ್ನು, ಸಕ್ಕತ್ತಾಗಿದೆ. ಕಟ್ಟಾಗಿ ಬಟ್ ನನಗೆ ರಸ್ಮಲೈ ಬೇಕಿತ್ತು. ರಸ್ಮಲೈ ಖಾಲಿ ಆಗ್ತಿದೆ.
ಎಸ್ ನಾವೇನೇನು ತಿಂದೋ ಅಂತಂದರೆ ಫಸ್ಟು ನಾವು ಹೋಗಿ ತೊಗೊಂಡಿದ್ದೆ ನಾವು ಮ್ಯಾಂಗೋ ಲಸ್ಸಿ ತೊಗೊಂಡು ಬಜ್ಜಿ ತೊಗೊಂಡು ಜಾಮೂನ್ ಮತ್ತು ಜಿಲೇಬಿ ಮತ್ತು ಮ್ಯಾಂಗೋ ಇನ್ನೊಂದು ತೊಗೊಂಡೆ ಕಟ್ ಮ್ಯಾಂಗೋ ತೊಗೊಂಡೆ, ಅದನ್ನು ವೀಡಿಯೋ ಮಾಡಿಲ್ಲ, ಮತ್ತು ದಹಿ ಪುರಿ ತೊಗೊಂಡೆ. ಅವ್ರಿಗೆ ಏನಾಯಿತು ಅಂದರೆ ಸ್ವೀಟ್ ತಿಂದುಬಿಟ್ರಲ್ಲ, ಸೊ ಅವ್ರಿಗೆ ಇನ್ನೂ ತಿನ್ನೋಕ್ಕಾಗಲಿಲ್ಲ. ಸರಿ ಆಯಿತು, ಒಂದು ಮ್ಯಾಂಗೋ ತೊಗೊಳ್ಳೋಣ, 1 kg ಮ್ಯಾಂಗೋ ತೊಗೊಳ್ಳೋಣ ಅಂತ ಹೇಳಿ ರೌಂಡ್ ಹಾಕ್ಬಿಟ್ಟು ನೋಡ್ತಾ ಇದ್ದೋ. ನನಗೆ ಯಾಕೋ ಅಷ್ಟು ಮ್ಯಾಂಗೋ ಇಷ್ಟ ಆಗಲಿಲ್ಲ. ತಿಂದಿದ್ದಕ್ಕೆ ಒಂಥರ ಕೈ ಆಗಿತ್ತು. ನನಗೆ ಯಾಕೋ ಅಷ್ಟು ಇಷ್ಟ ಆಗಲಿಲ್ಲ. ಮತ್ತು ಅಲ್ಲಿ ಬ್ಯಾಂಗಲ್ಸು, ಡ್ರೆಸ್ಸು ಎಲ್ಲ ಇತ್ತು. ನನಗೆ ತೊಗೋಬೇಕಂದ್ರೆ ನನಗೆ ಇಷ್ಟ ಆಗಲ್ಲ. ಹಂಗೆ ಸುಮ್ಮನೆ ಎಲ್ಲ ಒಂದು ರೌಂಡ್ ಹಾಕ್ಕೊಂಡು ಅವ್ರು ಹೇಳಿದ್ರು, ಒಂದು ಟೇಸ್ಟ್ ಮಾಡಿ ನೋಡಿ, ನೀವು ತೊಗೋಬೇಡಿ, ಟೇಸ್ಟ್ ಮಾಡಿ ನೋಡ್ಬಿಟ್ಟು ಹೇಗಿದೆ ಹೇಳಿ ಅಂದರು. ಸೊ ನಾನು ಟೇಸ್ಟ್ ಮಾಡಿದೆ. ಇದು ಚೆನ್ನಾಗಿ ಇದು ಹೆಂಗೆ ಅಂದರೆ ಸಿಪ್ಪೆಲ್ಲ ಒಂಥರ ಕೈ ಅನ್ನಿಸ್ತು. ಸೊ ನಂಗೆ ಬೇಡ ಅಂತ ಹೇಳ್ಬಿಟ್ಟು ನಮ್ಮ ಯಜಮಾನ್ರು ನಡ್ಕೊಂಡು ಹೋಗ್ತಾ ಇದ್ದಾರೆ. ಪಾಪ ಅವ್ರಿಗೆ ತಿಕ್ತಂಗೆ ಆಗ್ಬಿಟ್ಟಿದೆ ಜಿಲೇಬಿ ತಿಂದ್ಬಿಟ್ಟು. ಅವ್ರಿಗೆ ಏನೂ ತಿನ್ನೋಕೆ ಮನಸ್ಸೆ, ಪಾಪ ತಿಂತಿದ್ರು, ಬೇರೆ ಏನಾದರೂ ತಿಂತಾಯಿದ್ರು, ಚುರುಮುರಿ ಏನಾದರೂ ತಿಂತಾಯಿದ್ರು. ಬಟ್ ಅವ್ರಿಗೆ ಸ್ವೀಟ್ ತಿಂದ್ಬಿಟ್ಟು ಅವ್ರಿಗೆ ಆಗಲೇ ಇಲ್ಲ ಪಾಪ. ಬೇಡ ಅಲ್ಲ, ನೀವು ತಿನ್ನೋಕೆ ಬಂದರೆ ಏನು ಮಾಡೋಕ್ಕೆ ಬಂದ್ರಿ? ಪಾಪ ಜಿಲೇಬಿ ತಿಂದ್ಬಿಟ್ಟು ಅವ್ರಿಗೆ ಸ್ವೀಟ್ ಜಾಸ್ತಿ ಆಗ್ತಿದೆ. ಚೆನ್ನಾಗಿದ್ಯಾ? ಇಲ್ಲ ನೋಡು ಸಿನಾ. And like you said, everyone's looking good. It seems like you've checked most of your boxes. Anything particular that you're looking to improve or work on? Of course, I think in every match you have something to improve. So we are mentally ಅವರು ಚೆನ್ನಾಗಿ ತಿನ್ನೋರು. ಪಾಪ ಏನಾಗ್ಬಿಡ್ತು, ಏನು ಬಜ್ಜಿ ಎಲ್ಲ ತಿಂದು ಚೆನ್ನಾಗಿತ್ತು. ಯಾವಾಗ ಇವರು ಜಿಲೇಬಿ ತಿಂದರು, ಜಿಲೇಬಿ ತಿಂದಿದ್ದಕ್ಕೆ ಪಾಪ ಅವ್ರಿಗೆ ಸ್ವೀಟ್ ಅಷ್ಟು ತಿನ್ನಲ್ಲ. ಸೊ ಇಲ್ಲಿ ಮತ್ತೆ ಪಿಕ್ಚರ್ಸ್ನ ಡ್ರಾ ಮಾಡ್ತಿದ್ದಾರೆ. ಡ್ರಾ ಮಾಡಿಸ್ಕೊಳ್ಳೋದಾ ಪಿಕ್ಚರ್ಸು? ಇಲ್ಲಿ ಪಿಕ್ಚರ್ಸ್ನ ಡ್ರಾ ಮಾಡ್ತಿದ್ದಾರೆ, ತೋರಿಸ್ತಿದ್ದೀರಿ ನಿಮಗೆ. ಇಲ್ಲಿ ನೋಡಿ ಪಿಕ್ಚರ್ಸ್ನ ಡ್ರಾಯಿಂಗ್ ಮಾಡ್ತಿದ್ದಾರೆ. ಸೊ ಹೆಂಗೆ ಅನಿಸ್ತು? ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ ನನಗೂ ಗೊತ್ತಿರಲಿಲ್ಲ, ನನ್ನ ಫ್ರೆಂಡ್ ಹೇಳಿದ್ದು ಮ್ಯಾಂಗೋ ಮೇಳ ನಡೀತಿದೆ ಹಂಗೆ. ಸೊ ಮ್ಯಾಂಗೋ ಮೇಳ ನಡೀತಿದೆ ಅಂತ ಅವಳು ಬಾ ಹೋಗೋಣ ಅಂತ ಅಂದ್ಲು. ಅದಕ್ಕೆ ನಾನು ಅವಳ ಜೊತೆ ಹೋಗೋಣ ಅಂತ ಅಂದ್ಕೊಂಡಿದ್ದೆ, ಬಟ್ ಆಗಲಿಲ್ಲ. ನಾನು ನಮ್ಮ ಯಜಮಾನ್ರು ಇವರು ಬಂದು ಚೆನ್ನಾಗಿ ತಿಂದು, ಆದರೆ ಇಲ್ಲಿ ಚೆನ್ನಾಗಿ ತಿನ್ನೋರು ಮಾತ್ರ ಬರಬೇಕು. ಫ್ರೀಯಾಗಿ ಯಾಕೆ ಕೊಡ್ತಾರೆ? ದುಡ್ಡು ಕೊಟ್ಟರೆ ಕೊಡ್ತಾರೆ. ಬೇರೆ ಏನಾದ್ರು ತಿನ್ನೋಣ ನೋಡು, ರೋಲು. ಎಸ್, ಇವಾಗೆಲ್ಲ ಮುಗಿಸ್ಕೊಂಡು ಹೊರಗಡೆ ಹೋಗ್ತಿದ್ದೋ. ಹೊರಗಡೆ ಹೋಗಬೇಕಾದ್ರೆ ಅಲ್ಲಿ ಸಮಥಿಂಗ್ ಏನೋ ಮಾರ್ತಾಯಿದ್ರು. ನಮ್ಮ ಯಜಮಾನ್ರು ತೊಗೊಳ್ಳೋಣ ಅಂತ ಅಂದರು. ನನಗೆ ಆಲ್ರೆಡಿ ಫುಲ್ಲಾಗಿತ್ತು ಹೊಟ್ಟೆ ತಿಂದು, ಮತ್ತು ನನಗೆ ವಾಟರ್ ಮೆಲನ್ ಬೇಕಿತ್ತು. ಬನ್ನಿ ಹೋಗ್ತಾ ಹಂಗೆ ವಾಟರ್ ಮೆಲನ್ ತೊಗೊಂಡೋಗೋಣ ಅಂತ ಹೇಳ್ಬಿಟ್ಟು ಹೊರಗಡೆ ಬಂದು ಗಾಡಿ ನಾವು ಅಲ್ಲೇ ಪಾರ್ಕ್ ಮಾಡಿದ್ದು. ನಮ್ಗೆ ಅಲ್ಲೇ ಜಾಗ ಸಿಕ್ಕಿತ್ತು, ಅದ್ರ ಮುಂದೆನೇ ಮಾಡಿದ್ದು. ಗೋವಾ ಅನಿಸುತ್ತೆ, ಗೋವಾ ಸಮಥಿಂಗ್ ಏನೋ ಮಾರ್ತಾಯಿದ್ರು. ಇದೆಲ್ಲ ಮುಗಿಸ್ಕೊಂಡು ಚೆನ್ನಾಗಿ ತಿಂದ್ಕೊಂಡು ಈಗ ಮನೆಗೆ ಹೊರಡಬೇಕು. ವಾಟರ್ ಮೆಲನ್ ತೊಗೊಂಡು ಹೋಗ್ತೀನಿ. ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಎಸ್, ಫೈನಲಿ ನಾವು ಮ್ಯಾಂಗೋ ಮೇಳಾಗಿ ಹೋಗಿದ್ದು. ನಾವು ಎರಡು ಕಡೆ ಇತ್ತು, ಒಂದು ವಿಜಯನಗರ ಸೈಡ್ ಇತ್ತು, ಇನ್ನೊಂದು ಬಸವನಗುಡಿಲಿತ್ತು. ನಮಗೆ ಎಲ್ಲಿ ಕಂಫರ್ಟಬಲ್ ಅನಿಸುತ್ತೋ ನಾವು ಅಲ್ಲೋದು. ಸೊ ಅಲ್ಲಿ ನಾವು ಬಸವನಗುಡಿಗೆ ಹೋದು. ಸೊ ಬಸವನಗುಡಿಗೆ ನಾವು ಎಷ್ಟು ಗಂಟೆಗೆ ಹೋದೋ ಅಂತ ಅಂದರೆ ಒಂದು 5 o'clock ಬಿಟ್ಟು, ಈಗಾಗಲೇ 8 o'clock. ಅಲ್ಲಿ ಏನೂ ಅಷ್ಟೊಂದು ಇರಲಿಲ್ಲ, ಬಟ್ ಚೆನ್ನಾಗಿತ್ತು. ನಾವು ಫಸ್ಟು ತೊಗೊಂಡಿದ್ದು ಲಸ್ಸಿ, ಮ್ಯಾಂಗೋ ಲಸ್ಸಿ ತೊಗೊಂಡು, ಮತ್ತು ಪಾನಿಪುರಿ ತೊಗೊಂಡು, ಮ್ಯಾಂಗೋ ಪಾನಿಪುರಿ ತೊಗೊಂಡು, ಮತ್ತು ಮ್ಯಾಂಗೋ ಬಜ್ಜಿ ತೊಗೊಂಡು, ಮತ್ತು ಕಟ್ ಮ್ಯಾಂಗೋ ತೊಗೊಂಡು, ಇನ್ನೊಂದು ಜಿಲೇಬಿ, ಮ್ಯಾಂಗೋ ಜಿಲೇಬಿ, ಮತ್ತು ಜಾಮೂನು, ಇನ್ನೊಂದೇನೋ ತೊಗೊಂಡು, ಅಳಸ್ಲೇನ್ ಕಬಾಬ್ ತೊಗೊಂಡು. ನಮ್ಗೆ ಅದರಲ್ಲಿ ಇಷ್ಟ ಆಗಿದ್ದು ಅಳಸ್ಲೇನ್ ಕಬಾಬ್ ಇಷ್ಟ ಆಯಿತು. ಆಮೇಲೆ ನನಗೇನು ಅಷ್ಟು ಜಿಲೇಬಿ, ಮ್ಯಾಂಗೋ ಜಿಲೇಬಿ ಏನು ಇಷ್ಟ ಆಗಲಿಲ್ಲ. ಅದು ಫುಲ್ ಒಂಥರ ಓವರ್ ಸ್ವೀಟ್ ಇತ್ತು. ಜಾಮೂನಲ್ಲೂ ಅಷ್ಟೇ ಓವರ್ ಸ್ವೀಟ್ ಇತ್ತು. ಸೊ ನಮ್ಗೆ ಅಷ್ಟೊಂದು ಸ್ವೀಟ್ ಅಂದರೆ ಆಗಲ್ಲ. ಖಾರ ಅಂದರೆ ಹೆಂಗೋ ತಿನ್ಬಿಡ್ತೀವಿ, ಸ್ವೀಟ್ ಅಂದರೆ ಸ್ವಲ್ಪ ವಾಮಿಟ್ ಥರ ಆಗುತ್ತೆ. ಸೊ ಅಷ್ಟೊಂದೇ ನಮ್ಗೆ ಇಷ್ಟ ಆಗಲಿಲ್ಲ. ಇದು ಸ್ಟಾರ್ಟ್ ಆಗೋದು 27 ಏಪ್ರಿಲ್ಗೆ, ಎಂಡ್ ಆಗೋದು May 4th ಎಂಡ್ ಆಗುತ್ತೆ. ಸೊ ಟೈಮಿಂಗ್ಸ್ ಬಂದು ಬೆಳಗ್ಗೆ 10 ಇಂದ
ಸಾರಿ ಬೆಳಗ್ಗೆ 11ಇಂದ ನೈಟ್ 10ವರೆಗೂ ಓಪನ್ ಇರುತ್ತೆ. ಯಾರೆಲ್ಲ ಹೋಗಬೇಕು ಅಂದ್ಕೊಂಡಿದ್ರೆ ಪ್ಲೀಸ್ ಹೋಗಿ ಟ್ರೈ ಮಾಡಿ. ಏನು ಟ್ರೈ ಮಾಡಿ ಅಂತ ಅಂದರೆ ಬಜ್ಜಿ, ಮ್ಯಾಂಗೋ ಬಜ್ಜಿ ಟ್ರೈ ಮಾಡಿ. ಸಖತ್ತಾಗಿರುತ್ತೆ ಮ್ಯಾಂಗೋ ಬಜ್ಜಿ, ಸ್ಪೈಸಿಯಾಗಿರುತ್ತೆ, ಚೆನ್ನಾಗಿರುತ್ತೆ. ಸೊ ನಾವು ಡಿಸೈಡ್ ಮಾಡಿಕೊಂಡು ಹೋಗೋಣ ಅಂತ ಪ್ಲ್ಯಾನ್ ಇರಲಿಲ್ಲ. ಆ್ಯಕ್ಚುಲಿ ಹೋಗಬೇಕು ಅಂತ ಪ್ಲ್ಯಾನ್ ಇರಲಿಲ್ಲ. ನಮ್ಮ ಯಜಮಾನ್ರಿಗೆ ಹೇಳಿದೆ ಹೋಗೋಣ ಅಂತ ಅಂದಿದ್ದಕ್ಕೆ ಸರಿ ಅವರು ಮನೇಲಿದ್ರಲ್ಲ, ಸರಿ ನಡಿ ಆಯಿತು ಇನ್ನೇನು ಮಾಡೋದು ಅಂತ ಹೇಳಿಬಿಟ್ಟು ಹೋದು. ನಾನು ವಿಜಯನಗರಕ್ಕೆ ಹೋಗೋಣ ಅಂದ್ಕೊಂಡಿದ್ದೆ. ನಮ್ಮ ಮನೆಗೆ ವಿಜಯನಗರನೂ ಹತ್ರ ಆಗುತ್ತೆ, ಬಟ್ ಬಸವನಗುಡಿಲಿ ಸ್ವಲ್ಪ ಕೆಲಸ ಇತ್ತು ಅಂದ್ಬಿಟ್ಟು ಸೊ ಅಲ್ಲಿಗೆ ಹೋಗಿ ಮತ್ತು ಕೆಲಸ ಎಲ್ಲ ಮುಗಿಸ್ಕೊಂಡು ಬಂದು ತುಂಬಾ ಚೆನ್ನಾಗಿತ್ತು. ಬಟ್ ನನಗೆ ಸ್ವೀಟ್ ನಿಜ ಅಷ್ಟು ಇಷ್ಟ ಆಗಲಿಲ್ಲ. ಒಂದು ಜಾಮೂನ್ ಬಂದು 20 ರೂಪೀಸ್. ಇಟ್ಸ್ ನಾಟ್ ವರ್ತ್ ಇಟ್. ಎರಡಿದ್ರೆ ಓಕೆ ವರ್ತ್ ಅಂತ ಹೇಳ್ಬೋದು, ಬಟ್ ಇಟ್ಸ್ ನಾಟ್ ವರ್ತ್. ಒಂದು 3 ಜಿಲೇಬಿ ಕೊಡ್ತಾರೆ, 2-3 ಜಿಲೇಬಿ ಕೊಡ್ತಾರೆ. ಫಾರ್ ದಟ್ 50 ರೂಪಾಯಿ ಸಮಥಿಂಗ್, 50-70 ತೊಗೊತಾರೆ. ಅದು ವರ್ತ್ ಇಲ್ಲ. ಎಸ್, ಐ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಯಿತು ಅನಿಸುತ್ತೆ. ನಾನು ಯಾಕೆ ಅಂತ ಅಂದರೆ ವೀಡಿಯೋಸ್ನ ಲಾಗ್ನಾಗ ಮಾಡ್ತಾಯಿಲ್ಲ. ಯಾಕೆ ಅಂದರೆ ಫಾರ್ ಸಮ್ ರೀಸನ್ಸ್ ಮಾಡ್ತಾಯಿಲ್ಲ. ನೋಡೋಣ, ಟ್ರೈ ಮಾಡ್ತೀನಿ. ಆದಷ್ಟು ನನ್ನ ಕೈಲಿ ಡೈಲಿ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಬಟ್ ಶಾರ್ಟ್ ವೀಡಿಯೋಸ್ ಅಂತೂ ಡೈಲಿ ಹಾಕ್ತಾಯಿದ್ದೀನಿ. ಈ ಲೆಂತಿ ವೀಡಿಯೋಸ್ ಮಾತ್ರ ನಾನು ಹಾಕೋಕ್ಕೆ ಆಗ್ತಾಯಿಲ್ಲ. ಎಲ್ಲಿ ಹೋಗಿದ್ದೀನಿ ಬಟ್ ವೀಡಿಯೋಸ್ ಮಾಡೋಕ್ಕೆ ಆಗ್ತಾಯಿಲ್ಲ, ಗೊತ್ತಿಲ್ಲ ಯಾಕೆ ಅಂತ. ಸೊ ನನ್ನ ಕೈಲಿ ಎಷ್ಟು ಆಗುತ್ತೋ ನಾನು ಅಷ್ಟು ವೀಡಿಯೋ ಮಾಡ್ತೀನಿ. ಪ್ಲೀಸ್ ನಿಮ್ಮ ಸಪೋರ್ಟ್ ನಮ್ಗೆ ಹೀಗೆ ಇರಬೇಕು. ಯಾರೆಲ್ಲ ಹೊಸ್ದಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಲ್ಲೇ ನೋಡ್ತಾ ಇರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋ ಮಾಡ್ತೀನಿ. ನೆಕ್ಸ್ಟ್ ವಿಡಿಯೋ ಏನು ಅಂತ ಅಂದರೆ ನಾನು ಮೀಶೋ ಮತ್ತು ಫ್ಲಿಪ್ಕಾರ್ಟಿಂದ 2 ಪ್ರಾಡಕ್ಟ್ ಆರ್ಡರ್ ಮಾಡಿದೆ. ಅದು ಆಲ್ರೆಡಿ ಬಂದಿದೆ, ಅನ್ಬಾಕ್ಸ್ ಕೂಡ ಮಾಡಿದ್ದೀನಿ. ಆದರೆ ಅದನ್ನು ಮಾಡಿ ಹಾಕ್ತೀನಿ. ನಾನು ಕುಕ್ಕಿಂಗ್ ರೆಸಿಪಿ ಮಾಡ್ತಾಯಿಲ್ಲ, ಬಿಕಾಸ್ ಅದು ಹಾಕ್ತಿರೋ ವ್ಯೂಸ್ ಜಾಸ್ತಿ ಇಲ್ಲ ಅಂದ್ಬಿಟ್ಟು ನಾನು ಕುಕ್ಕಿಂಗ್ ರೆಸಿಪಿಗಳು ಹಾಕ್ತಾಯಿಲ್ಲ. ಸೊ ನಾನು ಟ್ರಾವೆಲಿಂಗು ಮತ್ತು ಏನು ಆರ್ಡ್ರ್ ಮಾಡಿದ್ದೀನಿ ಅದು ಮಾತ್ರ ಹಾಕ್ತಾಯಿದ್ದೀನಿ. ನಿಮ್ಮ ಪ್ರೀತಿ, ನಿಮ್ಮ ಸಪೋರ್ಟ್ ಯಾವಾಗಲೂ ಹೀಗೆ ಇರಬೇಕು. ಚಿಕ್ಕವರಿಂದ ಬೆಳೀತಿರೋರನ್ನ ನೀವು ಸಪೋರ್ಟ್ ಮಾಡಬೇಕು ಅಂತ ಹೇಳ್ತಾ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಕೀಪ್ ಸಪೋರ್ಟಿಂಗ್ ಮೀ, ಇದೇ ರೀತಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಎಲ್ಲರೂ ಟೇಕ್ ಕೇರ್, ಬಾಯ್. ಕೀಪ್ ಸಪೋರ್ಟಿಂಗ್ ಮೀ. ಸಬ್ಸ್ಕ್ರೈಬ್ ಟು ತನುಗೌಡ ಕನ್ನಡ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್. ಬಾಯ್.